ಹೆಸರನ್ನ ನೀವು ಕೇಳೇ ಇರೋದಿಲ್ಲ. ಇದರ ಹೆಸರು ಹಪ್ಪಳದ ಉರುಳಿ ಅಂತ ಹೇಳಿಬಿಟ್ಟು. ಅವಲಕ್ಕಿ ರಿಚ್ ಇನ್ ಬಿ ವಿಟಮಿನ್ಸ್. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ವೆರಿ ಹೆಲ್ದಿ ಇಂಗ್ರೀಡಿಯೆಂಟ್ಸ್, ಬಟ್ ಇದರ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲೇಖನಾ ಮಂಜುನಾಥ್. ನಿಮ್ಮೆಲ್ಲರಿಗೂ ವಿಸ್ತಾರ ಹೆಲ್ತ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರುವಂತಹ ಈಸಿಯಾಗಿ ಮಾಡಬಹುದಾದಂತಹ ಮತ್ತು ವಿತೌಟ್ ಫೈರ್ ಮಾಡಬಹುದಾದಂಥ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಹೆಲ್ತಿ ಸ್ನ್ಯಾಕನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ನೋಡೋಣ ಈ ಹೆಲ್ತಿ ಸ್ನ್ಯಾಕ್ ಮಾಡೋದು ಹೇಗೆ ಮತ್ತು ಇದರ ಹೆಸರೇನಂತೇಳಿ. ನೀವು ಈ ಹೆಸರನ್ನು ನೀವು ಕೇಳೇ ಇರೋದಿಲ್ಲ. ಇದರ ಹೆಸರು ಹಪ್ಪಳದ ಉರುಳಿ ಅಂತ ಹೇಳಿಬಿಟ್ಟು. ಹಪ್ಪಳದ ಉರುಳಿ ಅಂತಂದರೆ ನಾವು ಹಪ್ಪಳಕ್ಕೆ ಬೇಕಾಗಿರುವಂಥ ಮಾಡ್ಕೊಳ್ಳುವಂಥ ಒಂದು ಉಂಡೆ. ಇದನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಹಪ್ಪಳದ ಉರುಳಿ ಅಂಥೇಳಿ ಈವ್ನಿಂಗ್ ಟೈಮು ಮಕ್ಕಳಿಗೆಲ್ಲ ಕೂಡ ಅವರ ಅಜ್ಜಂದಿರು ಮಾಡಿಕೊಡ್ತಾ ಇದ್ರಂತೆ. ಸೊ ನನಗೂ ಕೂಡ ನಮ್ಮ ಫ್ಯಾಮಿಲಿಯಿಂದ ನನಗೆ ಈ ಸೀಕ್ರೆಟ್ ರೆಸಿಪಿ ಈಗ ನನಗೆ ಗೊತ್ತಾಯಿತು. ಸೊ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂಥೇಳಿ ನೋಡ್ಕೊಳ್ಳೋಣ. ಗಟ್ಟಿ ಅವಲಕ್ಕಿ, ಹಸಿಮೆಣಸಿನ್ಕಾಯಿ, ನಿಂಬೆ ರಸ, ಹಿಂಗು, ಕೊಬ್ಬರಿ ಎಣ್ಣೆ, ಉಪ್ಪು. ಬನ್ನಿ ವೀಕ್ಷಕರೇ, ಹೇಗೆ ಮಾಡೋದು ಈ ಹಪ್ಪಳದ ಉರುಳಿಯನ್ನು ಅಂಥೇಳಿ ನೋಡೋಣ. ವೀಕ್ಷಕರೇ, ನಾನು ಈ ಅವಲಕ್ಕಿಯನ್ನು, ಗಟ್ಟಿ ಅವಲಕ್ಕಿಯನ್ನು ತಗೊಂಡು 100 ಗ್ರಾಮ್ನಷ್ಟು ಗಟ್ಟಿ ಅವಲಕ್ಕಿಯನ್ನು ಚೆನ್ನಾಗಿ 3 ರಿಂದ 4 ಬಾರಿ ತೊಳೆದುಕೊಂಡು ಅದನ್ನು 10 ನಿಮಿಷಗಳ ಕಾಲ ಹಾಗೆ ಮುಚ್ಚಿಟ್ಟಿದ್ದೆ. ನಾನು ಮುಚ್ಚಿಡುವುದಕ್ಕೂ ಮುಂಚೆ ನೀರನ್ನು ಕಂಪ್ಲೀಟಾಗಿ ಡ್ರೈನ್ ಮಾಡಿದ್ದೆ. ಅಂದರೆ ತೊಳೆದ್ಬಿಟ್ಟು ನೀರನ್ನು ಡ್ರೈನ್ ಮಾಡಿ ನಾವು ಮುಚ್ಚಿಡಬೇಕು. 10 ನಿಮಿಷಗಳ ಕಾಲ ಮುಚ್ಚಿಟ್ಟ ನಂತರ ಅವಲಕ್ಕಿ ಮೆತ್ತಗಾಗಿರುತ್ತೆ. ಸೊ ಆ ಅವಲಕ್ಕಿಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ತರಿಯಾಗಿ ರುಬ್ಬಿಕೊಂಡು ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಮತ್ತು ನಾನಿಲ್ಲಿ 2 ರಿಂದ 3 ಹಸಿಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿಯನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ನಾನು ಈ ಕುಟಾಣಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿನ ನಾನು ತರಿಯಾಗಿ ಕುಟ್ಕೊಂಡಿದ್ದೀನಿ. ವೀಕ್ಷಕರೇ, ಈಗ ತರಿಯಾಗಿ ಕುಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ನಾನು ಈ ಅವಲಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು 1 ರಿಂದ 2 ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಕೊಬ್ಬರಿ ಎಣ್ಣೆಯನ್ನು 1 ರಿಂದ 2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ರುಚಿಗೆ ಬೇಕಾದರೆ 3 ಚಮಚ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಇದಕ್ಕೆ ಪ್ರಿಫರೇಬ್ಲಿ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆನೇ ಯೂಸ್ ಮಾಡ್ಕೊಳ್ಬೇಕು. ಬೇರೆ ರೀತಿ ಎಣ್ಣೆ ಆದರೆ ಇದಕ್ಕೆ ರುಚಿ ಬರೋದಿಲ್ಲ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ನಾನು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅವಲಕ್ಕಿ ಜೊತೆ. ಇದು ಮಿಕ್ಸ್ ಆಗ್ತಿದ್ದ ಹಾಗೆ ನಾನು ನಿಂಬೆ ರಸನ ತಗೊಂಡು ನಿಮಗೆ ರುಚಿಗೆ ತಕ್ಕಷ್ಟು, ನಾನಿಲ್ಲಿ ಒಂದು 2 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ತೀನಿ ಇದಕ್ಕೆ. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಮ್ಮ ಹಪ್ಪಳದ ಉರುಳಿ ಹೆಲ್ತಿ ಸ್ನ್ಯಾಕ್ ರೆಡಿ ಆಗ್ತಾ ಇದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತು, ಅವಲಕ್ಕಿ ರಿಚ್ ಇನ್ ಬಿ ವಿಟಮಿನ್ಸ್, ಹಾಗೆ ಇದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದವ್ರಿಗೆ ಬೆಸ್ಟ್ ಗ್ರೈನ್ ಕೂಡ, ಹಾಗೆ ಇದು ಗ್ಲೂಟನ್ ಫ್ರೀ ಕೂಡ, ಮತ್ತು ಹೈ ಕಾರ್ಬ್ಸ್ ಇರೋದ್ರಿಂದ ನಿಮ್ಗೆ ಎನರ್ಜಿ ಕೊಡುತ್ತೆ. ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ಹೆಲ್ತಿಯಾಗಿ ಎನರ್ಜಿಯಾಗಿ ಅವಲಕ್ಕಿ ಆ್ಯಕ್ಟ್ ಮಾಡುತ್ತೆ. ಸೊ ಇದನ್ನು ನಾವು ಈ ರೀತಿ ಸ್ನ್ಯಾಕಾಗಿ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೋದು. ವೀಕ್ಷಕರೇ, ಈಗ ನಮ್ಮ ಹಪ್ಪಳದ ಉರುಳಿ ರೆಡಿ ಆಗ್ತಾ ಇದೆ. ಇಷ್ಟು ಮಿಕ್ಸಿಂಗ್ ಆದ ನಂತರ ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ಈ ರೀತಿ ಉಂಡೆ ಆಗಿ ಮಾಡ್ಕೊಳ್ಬೇಕು. ಅಂದರೆ ಈಗ ನಾವು ಹಪ್ಪಳ ಲಟ್ಸೋಕೆ ಮುಂಚೆ ಹೇಗೆ ಚಿಕ್ಕ ಚಿಕ್ಕ ಉರುಳಿಗಳನ್ನು ಮಾಡ್ಕೊಳ್ತೀವಿ, ಸೊ ಆ ರೀತಿ ನಾವು ಇದನ್ನು ಮಾಡ್ಕೊಳ್ಬೇಕು. ಇದನ್ನೇ ನಾವು ಹಪ್ಪಳದ ಉರುಳಿ ಅಂತ ಹೇಳಿ ಕರೆಯೋದು.
ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ಮಕ್ಕಳಿಗೇನಾದರೂ ಕೊಡೋದಿದ್ರೆ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೋದು. ಇದು ದಿಢೀರಂತ ನಿಮಗೆ ಬೇಕಾದಾಗ ಯಾರಾದರೂ ಮನೆಗೆ ಬಂದಾಗ ಕೂಡ ಅವ್ರಿಗೆ ಡಿಫ್ರೆಂಟಾಗಿರುತ್ತೆ ಈ ಸ್ನ್ಯಾಕು, ಮತ್ತು ಹೆಲ್ತಿಯಾಗೂ ಕೂಡ ಇರುತ್ತೆ. ನೀವು ಇದು ಟೇಸ್ಟ್ ಮಾಡಿದ್ಮೇಲೆ ನಿಮಗೆ ಕೂಡ ಇದು ಸರ್ಪ್ರೈಸ್ ಆಗುತ್ತೆ, ಇಷ್ಟು ಚೆನ್ನಾಗಿದೆಯಾ ಇದ್ರ ರುಚಿ ಅಂತ ಹೇಳಿ. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ವೆರಿ ಹೆಲ್ದಿ ಇಂಗ್ರೀಡಿಯೆಂಟ್ಸ್, ಬಟ್ ಇದರ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ನಮ್ಮ ಹೆಲ್ದಿ ಸ್ನ್ಯಾಕ್ ಹಪ್ಪಳದ ಉರುಳಿ ಈಗ ರೆಡಿಯಾಗಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ಇನ್ನಷ್ಟು ರೆಸಿಪಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.